ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾರ್ಟಿಕಲ್ಚರ್ ಗ್ರ್ಯಾಜುಯೇಟ್. ಎಲ್ಲ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಜೇಡ್ ಪ್ಲಾಂಟ್ನ ಹೇಗೆ ಬೆಳೆಸೋದು ಅಂತ ಹೇಳ್ತೀನಿ ಅಂತ. ಹಾಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ನಮ್ಮ ಮನೆಯಲ್ಲಿ ಎಲೆ ಉದುರ್ತಾ ಇದೆ, ಚೆನ್ನಾಗಿ ಬೆಳೀತಿಲ್ಲ, ಆರೋಗ್ಯಕರವಾಗಿಲ್ಲ ಅಂತ. ಅದಕ್ಕೆಲ್ಲ ಇವಾಗ ಉತ್ತರನ ಕೊಡ್ತೀನಿ. ಆ್ಯಕ್ಚುಲಿ ಈ ಜೇಡ್ ಪ್ಲಾಂಟ್ ಬಂದು ಇಂಡೋರ್ ಮತ್ತು ಔಟ್ಡೋರ್ ಪ್ಲಾಂಟು. ಒಳಗಡೆನೂ ಇಡ್ಬೋದು, ಹಾಗೆ ಆಚೆನೂ ಇಡ್ಬೋದು. ಆದರೆ ಇದಕ್ಕೆ ಸೂರ್ಯನ ಬೆಳಕು ತುಂಬ ಮುಖ್ಯ. 5 ರಿಂದ 6 ಗಂಟೆಗಳ ಕಾಲ ಇದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕಾಗುತ್ತೆ. ಅದರಲ್ಲೂ ಬೆಳಗ್ಗೆ ಮತ್ತು ಸಾಯಂಕಾಲದ ಬೆಳಕು ಇದು ತುಂಬ ಮುಖ್ಯವಾಗುತ್ತೆ. ಸೊ ಇದನ್ನು ನೀವು ಯಾರಾದರೂ ಒಳಗಡೆ ಇಟ್ಟು ಇಂಡೋರ್ ಪ್ಲಾಂಟ್ ಥರ ಬೆಳೆಸ್ತಾ ಇದ್ದರೆ ಇವಾಗಲೇ ಹೋಗಿ ಇದನ್ನು ಆಚೆ ಇಡಿ. ಅಟ್ಲೀಸ್ಟ್ 5 ರಿಂದ 6 ಗಂಟೆಗಳ ಕಾಲನಾದರೂ ಆಚೆ ಇಡಿ. ಇನ್ನೂ ಬೆಳಗ್ಗೆ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಜೇಡ್ ಪ್ಲಾಂಟ್ನ ಬಂದು ನಾವು ಸಕುಲೆಂಟ್ ಅಂತ ಕರಿತೀವಿ. ಸೊ ಇದು ಫುಲ್ ಮಣ್ಣು ಡ್ರೈ ಆದಮೇಲೆ ಇದಕ್ಕೆ ನೀವು ವಾಟರನ್ನು ಹಾಕಿ, ಡೈಲಿ ವಾಟ್ರಿಂಗ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ನೀರಿದ್ದಷ್ಟು ಇದು ಕೊಳಿತಾ ಬರುತ್ತೆ ಮತ್ತು ಎಲೆ ಉದುರ್ತಾ ಹೋಗುತ್ತೆ. ಮತ್ತು ನೀವು ಬೆಳೆಸ್ತಾ ಇರೋ ಪಾಟಲ್ಲಿ ಹೋಲನ್ನು ಮಾಡಿ ಅದರಿಂದ ನೀರು ಆಚೆ ಬರಬೇಕು. ಹಾಗೆ ನಿಮ್ಮ ಮನೇಲಿ ಯಾವುದಾದ್ರೂ ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಯಾವ ಗಿಡದ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.